ತೋರ್ಸುದು ಮನುಮುನಿಯ ಆಶ್ರಮವಿದೇನಿ ಮಹದಾಶ್ಚರ್ಯ ತೋರ್ಸುದು. ಮಂದ ಮಾರುತನು ಚಂದದಿಂದಲೇ ಅಂದ ಬೀರುತ್ತೆ ನಂದ ಕಾಂತಿಯ ಮಂದ ಮಾರುತನು ಚಂದದಿಂದಲೇ ಅಂದ ಬೀರುತ್ತೆ ನಂದ ಕಾಂತಿಯ ಚಂದಿರನಂದದಿ ತುಂಬಿದ ತೆರದಿ ಚಂದಿರನಂದದಿ ತುಂಬಿದ ತೆರದಿ ಚಂದಿರ ಅಂದದಿ ತುಂಬಿದ ತೆರದಿ ಚಂದಿರನಂದದಿ ತುಂಬಿದ ತೆರದಿ ಚಂದಿರನಂದದಿ ತುಂಬಿದ ತೆರದಿ ಇಂದು ಕಾಂಬುದು ಎನ್ನಯ ಆಶ್ರಮ ಇಂದು ಕಾಂಬುದು ಎನ್ನಯ ಆಶ್ರಮ ಏನಿ ಮಹದಾಶ್ಚರ್ಯ ತೋರ್ಸುದು ಮನುಮುನಿಯ ಆಶ್ರಮವಿದೇನಿ ಮಹದಾಶ್ಚರ್ಯ ತೋರ್ಸುದು. ತಣ್ಣನೆ ಬೀಸುವ ತಂಗಾಳಿಯು ಉಷ್ಣಾಕಾರದಿ ಬೀಸುತ್ತಲಿಯುವುದು ತಣ್ಣನೆ ಬೀಸುವ ತಂಗಾಳಿಯು ಉಷ್ಣಾಕಾರದಿ ಬೀಸುತ್ತಲಿಯು ಪಾದದ ನೇತ್ರವು ಉರಿಯುತ್ತಲಿಯುವುದು ಪಾದದ ನೇತ್ರವು ಉರಿಯುತ್ತಲಿಯುವುದು ಏನಿ ಮಹದಾಶ್ಚರ್ಯ ತೋರ್ಸುದು ಮನುಮುನಿಯ ಆಶ್ರಮವಿದೇನಿ ಮಹದಾಶ್ಚರ್ಯ ತೋರ್ಸುದು ಮಹದಾಶ್ಚರ್ಯ ತೋರ್ಸುದು ಮಹದಾಶ್ಚರ್ಯ ತೋರ್ಸುದು. ಇದೇನಿದು ಈ ಕಮಂಡಲದಲ್ಲಿ ಪರಿಶೋಭಿಸುತ್ತಿರುವ ಗಂಗಾಜಲದಂತೆ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತನು ಇಂದಿನ ದಿವಸ ಉಷ್ಣಾಕಾರವಾಗಿ ಬೀಸುತ್ತಿರುವನಲ್ಲ. ಇದು ವಸಂತ ಕಾಲ. ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲೆಯುದಿರಿದ ಕಾಡಿನಂತೆ ನಿಬಿಡವಾಗಿ ತೋರುತ್ತಿರುವುದಲ್ಲ. ಏನಾಶ್ಚರ್ಯ! ಅದೋ ಗಂಧರ್ವಪತಿಯಾದ ವಸುಂಧರನು ಇತ್ತಲೇ ಬರುತ್ತಿರುವನು. ಬರಲಿ. ವನವನೋಡೆ ಮನಕ್ಕೆ ಮೋದ ಮುನಿಕುಲ ಬಿಸೋ ಮನೆ ವನವನೋಡೆ ಮನಕ್ಕೆ ಮೋದ ಮುನಿಕುಲ ಬಿಸೋ ಮನೆ ಗನಗು ಪಾದಯಾಳು ನಮಿಪೆ ಗನಗು ಪಾದಯಾಳು ನಮಿಪೆ ವಿನಯದಿ ತವ ಪಾದ ಯುಗಕ್ಕೆ ವಿನಯದಿ ತವ ಪಾದ ಯುಗಕ್ಕೆ ವನವನೋಡೆ ಮನಕ್ಕೆ ಮೋದ ಮುನಿಕುಲ ಬಿಸೋ ಮನೆ ಮೋದವ ಮನದೊಳೆನಗೆ ಮೋದವಾಯ್ತು ಮನದೊಳೆನಗೆ ಈ ಧರೆಯೊಳು ಧನ್ಯನಾದೆ ಈ ಧರೆಯೊಳು ಧನ್ಯನಾದೆ ವನವನೋಡೆ ಮನಕ್ಕೆ ಮೋದ ಮುನಿಕುಲ ಬಿಸೋ ಮನೆ. ಭೃಗುದೇವರಿಗೆ ನಮಸ್ಕರಿಸುವೆನು. ಬಾ ವಸುಂಧರ, ಬಾ ವಸುಂಧರ. ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಾರ್ಥವನ್ನು ಸೂಚಿಸುವಂತಿದೆ. ಭೃಗುದೇವ, ನಾಳಿನ ಸತ್ರೆಯಾಗ ಮಹೋತ್ಸವಕ್ಕೆ ಶ್ರೀ ಜನನಿ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ಗುರುತಾತ್ಮನು ಮಹೇಂದ್ರನಿಂದ ಒಂದು ಅಮೃತ ಕಳಸವನ್ನು ತೆಗೆದುಕೊಂಡು ಹೋಗುವ ಸಂದರ್ಭವು ನನಗಾಯಿತು ಈ ದಿನದಲ್ಲಿ. ವಸುಂಧರ, ಅದಾವ ಅಮೃತದ ಕಲಶವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನೀ ನಿರತನಾಗಿರುವೆ. ಭೃಗುದೇವ, ನಾಳಿನ ಸತ್ರೆಯಾಗ ಮಹೋತ್ಸವಕ್ಕೆ ಶ್ರೀಮನ್ ನಾರಾಯಣನು ಶಿವನಾಮ ಸುಧಾಮೃತವೆಂಬ ಒಂದು ಅಮೃತ ಕೊಡವನ್ನು
ತರುವನು, ಅದನ್ನು ಸೇವಿಸಲು ಅಲ್ಲಿಗೆ ದಯಮಾಡುತ್ತಿರುವನು. ಈ ವಿಚಾರವು ತಮಗೆ ತಿಳಿಯದೆ? ತಿಳಿದಿದ್ದರೂ ತಿಳಿದಿರಬಹುದು. ಗಂಧರ್ವನೇ, ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ಆ ದೇವತೆಗಳು ಹೂಡಿರುವ ಇದೊಂದು ಆಟ. ಗಂಧರ್ವನೇ, ಸತ್ರಯಾಗ ಎಂದರೇನು, ದೇವತೆಗಳು ಎಂದರೇನು, ಕಾಲುವೆಯನ್ನು ದಾಟಲು ಸಾಧ್ಯವಿಲ್ಲದವನು ಗಗನಕ್ಕೆ ಹಾರುವೆನೆಂದು ಹಂಬಲಿಸಿದಂತಾಯಿತು ಈ ದೇವತೆಗಳ ಮನೋರಥ. ಮೃಗದೇವ, ಅಲ್ಲಿಗ ಜಗದೀಶ್ವರನಾದ ಪರಶಿವನೇ ಅಗ್ರ ಪೂಜೆಯನ್ನು ವಹಿಸಿರುವಾಗ ಅದನ್ನು ಮಕ್ಕಳಾಟವೆಂದು ಭಾವಿಸಬಹುದೇ? ಅಲ್ಲದೆ ಆ ಪರಶಿವನ ಕರುಣೆಗೆ ಪಾತ್ರರಾಗಿ ಅವನ ದಿವ್ಯ ರೂಪವನ್ನು ನೋಡಬಾರದೆ? ವಸುಂಧರ, ಆ ಪರದೇಶಿಯ ರೂಪಿನಲ್ಲಿ ನೋಡಬೇಕಾದ ವಿಶೇಷವೇನಿದೆ? ಅದು ಮಹರ್ಷಿಗಳಾದ ತಮ್ಮಿಂದಲೇ ಹೊರಬೀಳುತ್ತಿರುವುದು. ಈಶ್ವರನು ಪರದೇಶಿ ಆದ್ದರಿಂದಲೇ ಅವನಿಗೆ ಮನ್ನಣೆ ದೊರೆಯುತ್ತಿರುವುದು. ಪರದೇಶಿಗೆ ರೂಪಿಲ್ಲ, ಜನನ ಮರಣಗಳ ದುಃಖವಿಲ್ಲ. ಹಬ್ಬದ ದಿವಸ ಕೂಗಿ ಸುತ್ತುತ್ತಿರುವ ವಿಷಮ ಸಂಸಾರದ ಹಂಗಿಲ್ಲ ಪರದೇಶಿಗೆ. ಪರದೇಶದ ಸುಖವನ್ನು ಬಯಸುವವರಿಗೆ ಮಾತ್ರ ಪರದೇಶಿಯಾದ ಪರಶಿವನು ಪರಮೇಶ್ವರನಾಗಿ ಕಾಣಿಸಿಕೊಳ್ಳುವನು. ವಸುಂಧರ, ಸಾಕು ನಿಲ್ಲಿಸು. ಇರುವೆಯ ಕಣ್ಣಿಗೆ ಸಾಸವೆಯು ಕೊಡನಾದಂತೆ, ಗೋಸ್ಪಾದದ ಕೀಲಾ ಜಲವು ಪಿಪೀಲಕದ ಕಣ್ಣಿನ ನೋಟಕ್ಕೆ ಮಹಾಸಮುದ್ರವಾದಂತೆ ಆ ಪರಶಿವನೋರ್ವ ನಿನಗೆ ಮಹಾತ್ಮನಿರಬಹುದು, ನನಗಲ್ಲ. ಹಾಗೆನ್ನಬಾರದು ಭೃಗುದೇವ. ರಸದಲ್ಲಿ ಹೀಕ್ಸು, ವಿಷದಲ್ಲಿ ಹಾಲಾಲನೆಂದು ಪರಶಿವನನ್ನು ನಿರಾಕರಿಸಬಾರದು. ಕಾಲಾತೀತವಾಯಿತು, ನಾನಿನ್ನು ಹೊರಡುವೆನು. ಹೊರಡು. ಸತ್ರಯಾಗ, ದೇವತೆಗಳು. ಸತ್ರಯಾಗ ಎಂದರೇನು, ದೇವತೆಗಳು ಎಂದರೇನು? ಕಾಮ್ಯಕ್ಕೆ ಕಣ್ಣೆರಡು ತಲೆಯೊಂದು ಸಾಲದೆ ಒಂದು ಹೆಣ್ಣನ್ನು ನೋಡಲು 4 ತಲೆಗಳು, ಹಲವಾರು ಕಣ್ಣುಗಳನ್ನು ಧರಿಸಿರುವನು ಆ ಬ್ರಹ್ಮ. ತೆರೆಯ ಮರೆಯಲ್ಲಿ ಅವಿತಿರುವ ವೇಶ್ಯಾಂಗನೆಯಂತೆ ಸದಾ ಕ್ಷೀರಸಾಗರದಲ್ಲಿ ಜಡತ್ವದಿಂದ ಮಲಗಿರುವನು ಆ ವಿಷ್ಣು. ಇವರುಗಳು ಸತ್ರಯಾಗದಲ್ಲಿ ಭಾಗವಹಿಸುವರಂತೆ. ಇನ್ನು ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಹೊಂದಿ ಸದಾ ಕೈಲಾಸ ಪರ್ವತದಲ್ಲಿ ಥಕತೈ ಥಗದಿಮಿತೈ ಥಗಿಡತೈ ಎಂದು ನಾಟ್ಯವಾಡುತ್ತಿರುವ ಆ ಪರಶಿವನನ್ನು ಅಗ್ರ ಪೂಜೆಗೆ ಕರೆದುಕೊಂಡು ಬರುವರಂತೆ. ಆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು, ನನಗೆ ನನ್ನ ಪಾದದಲ್ಲಿ ಕಣ್ಣುಂಟು. ಆ ಪರಶಿವನು ನನಗೆ ಸರಿಸಮಾನನೇ? ಅಲ್ಲ, ಅವನಿಗಿಂತಲೂ ಹೆಚ್ಚಿನ ಅಧಿಕಾರ ನನಗಿರುವುದು. ದಕ್ಷ ಇನ್ನು ವಿಷ್ಣುವನ್ನು ವಿವೇಕಿಸಿದರೆ ಅವನು 2ನೆಯ ಮೂರ್ತಿಯಾಗಿರುವನು, ಬ್ರಹ್ಮ. ಬ್ರಹ್ಮನೋರ್ವ ಸಾಮಾನ್ಯ ವೇಷಧಾರಿಯಾದ ಪೌರೋಹಿತ. ದಕ್ಷ ಬ್ರಹ್ಮ, ಜಾಲ ಬ್ರಹ್ಮನೇ ಮೊದಲಾದವರು ನನಗೆ ಶಿಷ್ಯರು. ಒಂದು ವೇಳೆ ದಕ್ಷಿಣೇನಾದರೂ ಅಲ್ಲಿಗೆ ಹೊರಟರೆ ನಾನು ಹೋಗುವೆನು. ಆ ಸತ್ರಯಾಗವನ್ನು ಭಂಗ ಮಾಡಲು ಬೇಕಾದ ಕಾರ್ಯವನ್ನೇ ಕೈಗೊಳ್ಳುವನು. ಇದೇನಿದು? ಈ ದಿನ ನನ್ನ ಮನಸ್ಸು ಏನೋ ಚಂಚಲವಾಗಿ ತೋರುತ್ತಿರುವುದಲ್ಲ. ಇರಲಿ, ಆ ಶಿಲಾತಲ್ಪದ ಮೇಲೆ ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ರಜತಾದ್ರಿಕ ಮುದನ್ನುದಾವೋ ಭೃಗುನಂದನವೋ ಅಗ್ರ ಪೂಜಾ ಅರನೆ ಬಾರೋ ಮೌನಿ ಕಾಮುದು ಎಂದ ಕಾಮುದು ಭೃಗು ನಂದನವೋ ಭೃಗು ಮೌನಿ ನೇತ್ರರಣ್ಯ ಕಾಮುದ ಯೋಗಿ ಚರಣದಲ್ಲಿ
ಶ್ಯಾಮ ನೋಡೈ ನೀಲ ಮೇಘ ಶ್ಯಾಮ ನೋಡೈ ನೀಲ ಮೇಘ ಶ್ಯಾಮ ನೋಡೈ ನೀಲ ಮೇಘ ಶ್ಯಾಮ ನೋಡೈ ಮೌನಿ ಗರ್ವ ತೋರ್ತದೆ ಮೌನಿ ನೇತ್ರ ರಮ್ಯ ಕಾಪುರ ಯೋಗಿ ಶರಣದಲ್ಲಿ ನಿಜ ಭಕ್ತನಾದವರ ವಿಷ್ಣು ನೀನೆ ನಿಜ ಭಕ್ತಿಗಾಗಿ ನಾ ಮನವರಿದೆ ನಿಜ ಭಕ್ತನಾದವರ ವಿಷ್ಣು ನೀನೆ ನಿಜ ಭಕ್ತಿಗಾಗಿ ನಾ ಮನವರಿದೆ ಚಕ್ರಧರ ಶಕ್ತಿಧರ ಯುಕ್ತಿವರ ಮುಕ್ತಿಧರ ಚಕ್ರಧರ ಶಕ್ತಿಧರ ಯುಕ್ತಿವರ ಮುಕ್ತಿಧರ ಮೃಗುಮೌನಿ ನೇತ್ರ ರಮ್ಯ ಕಾಂಬೋಧ ಯೋಗಿ ಚರಣದಲ್ಲಿ ಯೋಗಿ ಚರಣದಲ್ಲಿ ಯೋಗಿ ಚರಣದಲ್ಲಿ ಕ್ಷೀರಸಾಗರನೇ ಅಲ್ಲಿ ನೋಡು ಯಾರೋ ಗಂಧರ್ವ ಸುಂದರಿಯು ಅಲ್ಲಿ ಕಾಣುವ ಸರೋವರದಲ್ಲಿ ಮಿಂದು ಹೀಜಾಡಿ ತನ್ನ ತನುತಾಪವನ್ನು ಸಹಿಸಲಾರದೆ ತನ್ನ ಕೆದರದ ಮುಡಿಯನ್ನು ಒಡೆಯಿಸಲೋಸುಗ ಭೂಗರ್ಭದ ಮೇಲೆ ಮರಿಗಿರಳು ಏನೋ ಎಂಬಂತೆ ಅರ್ಧ ಶರೀರವು ಅತ್ಯಾಶ್ಚರ್ಯಕರವಾಗಿ ಕಾಣುತ್ತಿರುವುದು. ಮತ್ತೆ ನೋಡು ಜನಾರ್ದನ, ಯಾವುದೋ ಒಂದು ಜಿಂಕೆಯು ಅಲ್ಲಿ ಕಾಣುವ ಸರೋವರದಲ್ಲಿ ಮಿಂದು ಹೀಜಾಡಿ ತನ್ನ ತನುತಾಪವನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಕಣ್ಣನ್ನು ಪ್ರಸರಿಸಿ ವೈರಿಗಳಾದ ಕಿರಾತಕರನ್ನು ಎದುರು ನೋಡುತ್ತಿರುವುದೋ ಏನೋ ಎಂಬಂತೆ ಕಾಲಿನಲ್ಲಿ ಅಂಟಿಕೊಂಡು ಪ್ರಜ್ವಲಿಸುತ್ತಿರುವ ಕಣ್ಣಿನಿಂದ ಕೂಡಿದ ಅರ್ಧ ಶರೀರವು ಅತ್ಯಾಶ್ಚರ್ಯಕರವಾಗಿ ಕಾಣುತ್ತಿರುವುದು. ಈ ಜಗತ್ತಿನಲ್ಲಿ ನನಗೆ ಆಶ್ಚರ್ಯ ಎಲೆ ಸದಾಶಿವನೇ, ಈ ಜಗತ್ತಿನಲ್ಲಿ ನಿನಗೆ ಆಶ್ಚರ್ಯಕವಾದ ಸಂಗತಿರು. ಆ ಮರದಡಿಯಲ್ಲಿ ಮಲಗಿರುವ ಮಹರ್ಷಿಯೇ ಭೃಗುದೇವನಲ್ಲೇ? ಅದು ನನಗೂ ತಿಳಿದಿರುವುದು ಜನಾರ್ದನ. ಕೇಳು, ಕಾಡಿನಲ್ಲಿ ವ್ಯವಹರಿಸುವ ಘನಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಮಡಿದು ಸಾಕಾಗಿ ಒಂದು ವೃಕ್ಷದಡಿಯಲ್ಲಿ ಅದೆಷ್ಟು ದಕ್ಷತೆಯಿಂದ ಮಲಗಿರುವಂತೆ ಅದೆಷ್ಟು ಗರ್ವದಿಂದ ಮಲಗಿರುವನ ಆ ಭೃಗುದೇವ. ಸದಾಶಿವನೇ, ಗರ್ವವೇ ರೂಪವೆತ್ತಿ ರೂಪಾಕಾರವಾದ ಅಹಂಕಾರದಿಂದ ಆ ದೇವತೆಗಳೊಡನೆ ಸರಸ ಮಾಡುತ್ತಿರುವನ ಭೃಗುದೇವ. ಹೇಗಾದರೂ ಆಗಲಿ ಎಚ್ಚರಗೊಳಿಸುವನು. ಎಚ್ಚರಿಸು. ಎಚ್ಚರವಾಯಿತೇ ಭೃಗುದೇವ? ಎಚ್ಚರವೇನು ನಾರಾಯಣ? ಈ ಭೃಗು ಮಹರ್ಷಿಯು ತನ್ನ ಆತ್ಮಜ್ಞಾನದಲ್ಲಿ ಸದಾ ಎಚ್ಚರವಾಗಿಯೇ ಇರುವನು. ಅವನಾರು ಆ ಶಿಲಾತಲ್ಪದ ಮೇಲೆ ಕುಳಿತಿರುವ ಶಿವಯೋಗಿಯು. ಅವನೇ ಪರಮಾತ್ಮನಾದ ಪರಶಿವನು. ಸರ್ಪಶಯನ, ಪರಮಾತ್ಮನಾರು ಪರಶಿವನಾರು. ನೀವೀರ್ವರು ಇನ್ನೂ ಚಿಕ್ಕವರು, ನಿಮಗಾವುದೂ ತಿಳಿಯುವುದಿಲ್ಲ. ಅದಿರಲಿ, ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಇಲ್ಲಿ ಕುಳಿತಿರುವಿರಿ? ಗಂಧರ್ವರು ಜಗತ್ತಿನ ಕಲ್ಯಾಣಕ್ಕಾಗಿ ಸರವಣ ತೀರದಲ್ಲಿ ಸತ್ರೆಯಾಗವನ್ನು ಕೈಗೊಂಡರು. ಅದಕ್ಕೆ ಒಡೆಯನಾದ ಈ ಪರಶಿವನನ್ನು ಅಗ್ರಪೂಜೆಗೆ ಕರೆದುಕೊಂಡು ಹೋಗುತ್ತಿರುವನು. ಹೀಗೆ ಹೋಗುತ್ತಿರುವಾಗ ದಾರಿಯಲ್ಲಿ ತಮ್ಮ ದರ್ಶನವಾಯಿತು. ನಿಮ್ಮ ಎಚ್ಚರಿಸಿ ಆಯಾಸ ಉಂಟು ಮಾಡಿದ ಋಣವನ್ನು ತೀರಿಸಲಾಗಿ ಇಲ್ಲಿ ಚರಣವನ್ನು ಮುತ್ತಿ ಮುಂದೆ ಸಾಗುವೆನು. ಬಹಳ ಸಂತೋಷ, ಬಹಳ ಸಂತೋಷ. ಮೆಚ್ಚಿದೆನು ನಿನ್ನ ವಿವೇಕಕ್ಕೆ ಲಕ್ಷ್ಮೀಶ. ಕಂಡೆ ನೀ ನನ್ನ ರಾಜಸದ ಅಗ್ನಿನೇತ್ರವನ್ನು ನನ್ನ ಈ ಪಾದದಲ್ಲಿ. ಆ ಸದಾಶಿವನ ಅಣೆಗಣ್ಣಿಗಿಂತಲೂ ಪವಿತ್ರವಾದ ನನ್ನ ಈ ಪಾದಾಂಗುನಿಯ ನೇತ್ರವನ್ನು ಕಂಡು ನೀನು ಧನ್ಯನಾದೆ. ಎಲೈ ಸದಾಶಿವ ಮೂರ್ತಿಯೇ, ನೀನೇಕೆ ಮೌನವಾಗಿ ಕುಳಿತೆ? ಮೌನವಲ್ಲದೆ ನಿನ್ನೊಡನೆ ಮಾತೇನು ಗುರುಷಿ? ಹಾಗಾದರೆ ನೀನು ನನ್ನೊಡನೆ ಮಾತನಾಡುವುದಿಲ್ಲವೇ? ಇಲ್ಲ, ಈ ಸದಾಶಿವ ಮೂರ್ತಿಯು ನಿನ್ನಂತ ವಿವೇಕರಹಿತೊಡನೆ ಮಾತನಾಡುವುದಿಲ್ಲ. ಹಾಗಾದರೆ ನನ್ನೊಡನೆ ಮಾತನಾಡುತ್ತಾ ಕುಳಿತಿರುವ ನಾರಾಯಣನು ನಾನು ವಿವೇಕರಹಿತರೇ? ಅದನ್ನು ನೀನೇ ಯೋಚಿಸಬೇಕು ಗುರುಷಿ. ಕೇಳು, ಕಾಡಿನಲ್ಲಿ ಬೆಳೆದಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದ ಉಂಟಾದ ಅಗ್ನಿಯು ಇಡೀ ಕಾಡನ್ನೇ ದಹಿಸುವಂತೆ ವಿಷಯಾನಂದಗಳು
ನಿನ್ನ ಜೀವಾತ್ಮದ ಪರೆಯ ಮೇಲೆ ಭಯಂಕರವಾದ ಹಾವಿನ ಮೈಬಣ್ಣವನ್ನು ಮುಚ್ಚುವ ಉತ್ತದ ಮಣ್ಣಿನಂತೆ ದಿನೇ ದಿನೇ ನಿನ್ನ ರಾಜಗುಣವೆಂಬ ಅಹಂಕಾರವು ನಿನ್ನ ಮೈಬಣ್ಣವನ್ನು ಮುಚ್ಚುತ್ತಿದೆ. ಯಾವಾಗಲೂ ಮಮತೆಯಿಂದ ತರಗೆಲೆಯನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಸವಿಯಬಲ್ಲದೆ ಮಹಾತ್ಮ ಬುರುಷಿ ಎಂಬ ಅಹಂಕಾರವು ಎಲಬನ್ನು ಕಡಿದ ಹೆಬ್ಬುಲಿಯು ಕಬ್ಬನ್ನು ಬಯಸಿದಂತಾಯಿತು. ಕೇಳು. ಅರಿವಿನಲ್ಲಿ ನೀ ನೋಡು ಹರಣ ಕಳ್ಳೆ ಕಾಣುವುದು ನೆರವೇನು ರಾಜಸದೆ ವರಮುನಿಯ ಬಿಡು ಮನಲಿ. ಗುರುಸಿ ಅರಿವಿನಲ್ಲಿ ನೀ ನೋಡು ಹರಣ ಕಳ್ಳೆ ಕಾಣುವುದು ನೆರವೇನು ರಾಜಸದೆ ವರಮುನಿಯ ಬಿಡು ಮನದಿ. ಮರೆತು ಹರುವೆಗಳೆಲ್ಲ ಹರಿತು ಜ್ಞಾನರಿ ಮುನಿಯೇ. ಮರೆತು ಹರುವೆಗಳೆಲ್ಲ ಹರಿತು ಜ್ಞಾನದಿ ಮುನಿಯೇ. ತೆರೆದು ನೋಡುತ್ತೆ ಮನದ ದುಗುಡವನ್ನು ಬಿಡು ನೀನು. ತೆರೆದು ನೋಡುತ್ತೆ ಮನದ ದುಗುಡವನ್ನು ಬಿಡು ನೀನು. ಅರಿವಿನಲ್ಲಿ ನೀ ನೋಡು ಅರಣ ಕಳ್ಳೆ ಕಾಣುವುದು ನೆರವೇನು ರಾಜಸದೆ ವರಮುನಿಯ ಬಿಡು ಮನದಿ. ಭೃಗುಋಷಿ ಕಣ್ ತೆರೆದು ನೀ ನೋಡು, ನಿನ್ನ ಆತ್ಮನಲ್ಲಿ ಆತ್ಮನೇ ಯಾರೆಂಬುದನ್ನು ವಿಚಾರಿಸು. ಧರ್ಮಕ್ಕೆ ಸ್ಥಿರವಾಗಿ ಸುಖಿಯಾಗು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಹೇಳು ಹೇಳು ನಿನ್ನ ಆ ಗೊಡ್ಡು ಗಣಗಳಿಗೆ, ಆ ನಿನ್ನ ಕೈಲಾಸದಲ್ಲಿ ನಿಧಾನಿಸು ಜನಾರ್ದನ. ನೀವೀರ್ವರು ಒಂದೇ ಸಂಕಲ್ಪವನ್ನು ಬಯಸಿ ನನ್ನೊಡನೆ ವೈರತ್ವವನ್ನು ಸಾಧಿಸಲು ಹೊರಟಿರುವಿರಿ. ನೀನಿನ್ನು ಹೊರಡಬಹುದು ಆ ಸದಾಶಿವನೊಡನೆ. ಹೊರಡುವೆನೋ ಒಂದೆರಡು ಗಳಿಗೆಯಲ್ಲಿ. ಬಾ ಕೌಸ್ತುಭಧಾರಿ, ನಿನ್ನ ಕಾರ್ಯದಲ್ಲಿ ಅರಿವಿಲ್ಲ ಆ ಭೃಗುಋಷಿಗೆ. ಎಲೆ ಸದಾಶಿವನೇ, ತೊಟ್ಟು ಮಾಗದೆ ಹಣ್ಣು ಬೀಳದು. ವೈರವಿ ದಿಗ್ದರ್ಶಕ, ಮುನಿಗೆ ವಂಚನೆಯನ್ನು ಮಾಡಿದ ವಿಘಾತ. ನಾನು ಮುನಿಗೆ ವಂಚನೆಯನ್ನು ಮಾಡಿಲ್ಲ. ನಾನಲ್ಲವೇ ಮುನಿಗಳಿಗೆಲ್ಲ ಅಗ್ರಸ್ಥಾನವನ್ನು ವಹಿಸಬೇಕಾಗಿರುವ ಭೃಗು. ನೀನಾಗದೆ ಏಕೆ ಕರೆಸ್ತಾರಲ್ಲಿ ಭೃಗುದೇವ? ನೀನೋರ್ವ ರಾಜದ ಕೂಡಿದ ಜಡಾದರಿ. ವೇಷವನ್ನು ಉಳಿದರೆ ಶಿವನಂತೆ ಕಾಣುತ್ತದೆ, ಆದರೆ ನಿನ್ನಲ್ಲಿ ಶಿವನ ರೂಪಿಲ್ಲ. ಕುಂದಣದ ಎರಕದಂತೆರಕವಾಗಿದ್ದ ನನ್ನೀ ಪಾದಾಂಗುಲಿಯ ನೇತ್ರವನ್ನೇಕೆ ಕಿತ್ತಸದೆಯೋ ದ್ರೋಹಿ? ಇದೆಯೋ ನೀನು ಕಲಿತಿರುವ ಮಹತ್ತರವಾದ ಮೋಸ. ಇದು ಮೋಸವಲ್ಲ, ನಿನ್ನ ಅಹಂಕಾರವನ್ನು ಕಿತ್ತಿಸಿದ ಕಾರ್ಯವು ಮೋಸವೇ? ಶಾಂತನಾಗು ಭೃಗುದೇವ. ನಿನಗಾದ ಪ್ರಾಯಶ್ಚಿತ್ತಕ್ಕೆ ನೀನೇಕೆ ಪರಿಶೀಲಿಸುತ್ತಿರುವೆ? ಪ್ರಾಯಶ್ಚಿತ್ತ ಯಾರಿಂದ ಯಾರಿಗೆ ಪ್ರಾಯಶ್ಚಿತ್ತ ದ್ರೋಹಿ? ಧಿಕ್ಕಾರದನು ಜಾತಕ, ವೈರದಲ್ಲಿ ಧಿಕ್ಕಾರದನು ಜಾತಕ. ಧಿಕ್ಕಾರದನು ಜಾತಕ, ವೈರದಲ್ಲಿ ಧಿಕ್ಕಾರದನು ಜಾತಕ. ಧನುಜಾರಿ ನಾನಿನ್ನ ಮದವನ್ನು ಬಂಧಿಸುವೆ. ಸಂಸಾರಿ ನಾನಿನ್ನ ಮದವನ್ನು ಬಂಧಿಸು. ಸಂಧಾನದಲ್ಲಿ ನೀನು ಕಿತ್ತೆಸದೆ ನೇತ್ರವನ್ನು. ಸಂಧಾನದಲ್ಲಿ ನೀನು ಕಿತ್ತೆಸದೆ ನೇತ್ರವನ್ನು. ಧಿಕ್ಕಾರದನು ಜಾತಕ, ವೈರದಲ್ಲಿ ಧಿಕ್ಕಾರದನು ಜಾತಕ. ವೈರದಲ್ಲಿ ಧಿಕ್ಕಾರದನು ಜಾತಕ. ಸರಿಯಾಗಿ ಅಂತಕವ ಭೃಗುದೇವನ ನಿನ್ನ
ಪಶ್ಚಾತ್ತಾಪ ಯಾರಿಂದ ಯಾರಿಗೆ ಪಶ್ಚಾತ್ತಾಪ ದ್ರೋಹಿ ಮುನಿಗಳಿಗೆ ವಂಚನೆಯನ್ನು ಮಾಡಿದ ವಿಘಾತ ಇದು. ಯಾವ ಓರ್ವ ಮಹಾತ್ಮ ಋಷಿಯು ತನ್ನ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಒಂದು ಉಗ್ರವಾದ ಧರ್ಮವನ್ನು ಧರಿಸಿರುವನೋ ಅಂತಹ ಭೃಗುದೇವನಿ ಕೋಪಾಗ್ನಿ ಜ್ವಾಲೆಗೆ ನೀನು ಅವಿರ್ಭಾಗ ನೀಲಮೇಘ ಶ್ಯಾಮನಾಗಿ ಅಷ್ಟವಸುಗಳಿಗೆ ದೇವನಾಗಿ ಅಷ್ಟಮಹಾಲಕ್ಷ್ಮಿಯಿಂದ ಪೂಜಿಸಿದ್ದ ನೀನು ಭೂಲೋಕದ ದಶಯೋನಿಗಳಲ್ಲಿ ಜನ್ಮವೆತ್ತು. ಇದೇ ನನ್ನ ಅತ್ಯುಗ್ರವಾದ ಭೃಗುದೇವನ ಶಾಪ.